ಇಡೀ ರಾಜ್ಯದಲ್ಲಿ ವಿಜಯದಶಮಿಯ ಸಂಭ್ರಮ ಮನೆ ಮಾಡಿದೆ. ಪ್ರಮುಖವಾಗಿ ವಿಜಯದಶಮಿ ಅಂದ್ರೆ ಎಲ್ಲರ ಚಿತ್ತ ಮೈಸೂರು ಕಡೆಗೆ ಇರುತ್ತೆ. ಕಾರಣ ಬಹಳ ಆಕರ್ಷಣೆಗೆ ಒಳಗಾಗುವುದು ಅಂದ್ರೆ ಇಲ್ಲಿನ ಜಂಬೂ ಸವಾರಿ ಅನ್ನೋ ಕಾರಣಕ್ಕೆ ಮೈಸೂರಿನಲ್ಲಿ ವಿಜೃಂಭಣೆಯ ದಸರಾ ಮಹೋತ್ಸವ ಆರಂಭ ಆಗಿದೆ. ಕೊನೆಯ ಹಂತದ ಸಿದ್ಧತೆ ಆಗ್ತಾ ಇದೆ. ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. 750 ಕೆಜಿ ಚಿನ್ನದ ಅಂಬಾರಿ ಹೊತ್ತು ಅಭಿಮನ್ಯು ಸಾಗಲಿದ್ದಾರೆ. ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಚಾಮುಂಡಿ ಬೆಟ್ಟದಲ್ಲೂ ಕೂಡ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿದೆ. ಬೆಳಗ್ಗೆ 8 ಗಂಟೆಗೆ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಆಗಿದೆ. ಪೂಜೆ ಬಳಿಕ ಚಾಮುಂಡಿ ಬೆಟ್ಟದಿಂದ ಉತ್ಸವ ಮೂರ್ತಿ ಆಲ್ರೆಡಿ ಬರ್ತಾ ಇದೆ. ಅರಮನೆಗೆ ಚಾಮುಂಡಿಯ ಉತ್ಸವ ಮೂರ್ತಿಯನ್ನ ಪೂಜೆಯ ಬಳಿಕ ತರಲಾಗುತ್ತೆ ಮೆರವಣಿಗೆಯ ಮೂಲಕ. ಬೆಳ್ಳಿ ಪಲ್ಲಕ್ಕಿ ಉತ್ಸವದೊಂದಿಗೆ ಉತ್ಸವ ಮೂರ್ತಿಯ ಮೆರವಣಿಗೆ ಅಲ್ಲಿಂದ ನೇರವಾಗಿ ಅರಮನೆಯ ಕಡೆಗೆ ವಾದ್ಯಗಳ ಮೂಲಕ ಚಾಮುಂಡಿ ಬೆಟ್ಟದಿಂದ ಉತ್ಸವ ಮೂರ್ತಿ ಆಲ್ರೆಡಿ ಹೊರಟಿದೆ. ಮೆರವಣಿಗೆ ಮೂಲಕ ಅದನ್ನ ಅರಮನೆಗೆ ತರಲಾಗುತ್ತೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಅರಮನೆಯತ್ತ ಚಾಮುಂಡಿ ಅಮ್ಮನವರ ಉತ್ಸವ ಮೂರ್ತಿ ಬೆಟ್ಟದಿಂದ ತಂದು ಚಿನ್ನದ ಅಂಬಾರಿಯಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಚಾಮುಂಡಿ ಅಮ್ಮನವರ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅಂಬಾರಿಯಲ್ಲಿ ಚಾಮುಂಡಿ ಉತ್ಸವ ಮೂರ್ತಿ ಮಧ್ಯಾಹ್ನ 1 ಗಂಟೆ ಬಳಿಕ ಶುಭ ಲಗ್ನದಲ್ಲೇ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಆ ದೃಶ್ಯಗಳನ್ನು ನೋಡೋದಕ್ಕೆ ಕೋಟಿ ಸಂಖ್ಯೆಯಲ್ಲಿ ಜನ ಕಾತ್ರದಿಂದ ಕಾಯೋದು. ನಾನಾಗಲೇ ಹೇಳಿದ್ನಲ್ಲ, ಜಸ್ಟ್ ನಮ್ಮ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯ ಜೊತೆಗೆ ವಿದೇಶಿ ಪ್ರಜೆಗಳು ಕೂಡ ಈ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತಾನೆ ದಸರಾ ಸಂದರ್ಭದಲ್ಲಿ ಬರ್ತಾರೆ ಅಂತ. ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಅಲ್ಲಿನ ಆಡಳಿತ ಮಾಡಿಕೊಂಡಿದೆ. ಪ್ರಮುಖವಾಗಿ ಪೊಲೀಸರು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಒಂದೇ ವೇದಿಕೆಯಲ್ಲಿ ನಮ್ಮ ನೆಲದ ಕಲೆ ಸಂಸ್ಕೃತಿಯ ಅನಾವರಣ ಆಗುತ್ತೆ. ಹಾಗಾಗಿ ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ವಿ. ಕಾರಣ ಹಲವು ಕಲಾ ತಂಡಗಳು ಆಲ್ರೆಡಿ ಮೈಸೂರಿನಲ್ಲಿ ಬೀಡುಬಿಟ್ಟಿದೆ. ಕಾರಣ ಈ ಜಂಬೂ ಸವಾರಿ ಪ್ರಾರಂಭ ಆದಂಥ ಹೊತ್ತಲ್ಲೇ ಕಲಾ ತಂಡಗಳ ಪ್ರದರ್ಶನ ಇರುತ್ತೆ. ಅದರ ಜೊತೆಗೆ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಕೂಡ ಇರುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳು ಕೂಡ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೂ ಮುನ್ನ ಬೆಳಗ್ಗೆ 8 ಗಂಟೆಗೆ ಚಾಮುಂಡಿ ಅಮ್ಮನವರ ಉತ್ಸವ ಮೂರ್ತಿಗೆ ಪೂಜೆ ನೆರವೇರಿಸಲಾಗಿದ್ದು, ಚಾಮುಂಡಿ ಬೆಟ್ಟದಿಂದ ನೇರವಾಗಿ ಈಗ ಚಾಮುಂಡಿ ಉತ್ಸವ ಮೂರ್ತಿಯನ್ನ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಹೊತ್ತು ಅರಮನೆಯ ಕಡೆಗೆ ಮೆರವಣಿಗೆ ಮೂಲಕ ತರಲಾಗ್ತಾ ಇದೆ ಅಟ್ ಪ್ರೆಸೆಂಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಲ್ಲಿಂದ ನೇರವಾಗಿ ಮಧ್ಯಾಹ್ನದ ಬಳಿಕ 750 ಕೆಜಿ ತೂಕದ ಅಂಬಾರಿಯಲ್ಲಿ ಚಾಮುಂಡಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಜೊತೆಗೆ ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಅಮ್ಮನವರ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವ ಮೂಲಕ ಅಧಿಕೃತವಾಗಿ ಜಂಬೂ ಸವಾರಿಗೆ ಚಾಲನೆ ಕೊಡ್ತಾರೆ. ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ವಿಶ್ವವಿಖ್ಯಾತ ಜಂಬೂ ಸವಾರಿ. ಚಿನ್ನದ ಅಂಬಾರಿ ಹೊತ್ತು ಹೆಜ್ಜೆ ಹಾಕಲಿದ್ದಾನೆ ಅಭಿಮನ್ಯು ಆನೆಯ. ಎಲ್ಲಾ ರೀತಿಯ ಸಿದ್ಧತೆಗಳು ಈ ಗಜಪಡೆಗೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಅಭಿಮನ್ಯುಗೆ 14 ಆನೆಗಳು ಕೂಡ ಸಾಥ್ ಕೊಡುತ್ತೆ. ಮಧ್ಯಾಹ್ನ 1ರಿಂದ 1 ಗಂಟೆ 18 ನಿಮಿಷದ ಒಳಗಡೆ ಆ ಶುಭ ಲಗ್ನದಲ್ಲೇ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಅರಮನೆ ಬಲರಾಮ ದ್ವಾರದಲ್ಲಿನ ನಂದಿ ಧ್ವಜಕ್ಕೆ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಜಂಬೂ ಸವಾರಿಗೆ ಅಧಿಕೃತವಾಗಿ ನಾಡಿನ ಮುಖ್ಯಮಂತ್ರಿಗಳು ಯಾರಾಗಿರ್ತಾರೋ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ಕೊಡ್ತಾರೆ. ಈಗ ಸಿದ್ದರಾಮಯ್ಯನವರು ಸತತ 8ನೇ ಬಾರಿಗೆ ಅದು ಕೂಡ ಒಂದು ರೀತಿ ದಾಖಲೆ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ತವರಲ್ಲೇ ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ 8ನೇ ಬಾರಿಗೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಜಂಬೂ ಸವಾರಿಗೆ ಸಿದ್ದರಾಮಯ್ಯನವರು ಇವತ್ತು ಅಧಿಕೃತವಾಗಿ ಚಾಲನೆ ಕೊಡ್ತಾರೆ. ಚಾಮುಂಡಿ ಬೆಟ್ಟದಿಂದ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಚಾಮುಂಡಿ ಅಮ್ಮನವರ ಉತ್ಸವ ಮೂರ್ತಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಹೊತ್ತು ಮೆರವಣಿಗೆ ಮೂಲಕ ಅರಮನೆಯ ಕಡೆಗೆ ಹೋಗ್ತಾ ಇರುವಂತಹ ದೃಶ್ಯಗಳು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಚಿನ್ನದ ಅಂಬಾರಿ ಹೊರೋದಕ್ಕೆ ಗಜಪಡೆ ಕೂಡ ಸಿದ್ಧವಾಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಬೆಳಗ್ಗೆಯಿಂದ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಈಗಲೇ ನೋಡಿ ಎಷ್ಟು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಜಮಾವಣೆಗೊಂಡಿದ್ದಾರೆ ಮೈಸೂರಿನಲ್ಲಿ ಅಂತ. 1 ಗಂಟೆ ಅಂದ್ರೆ ಈಗಿನಿಂದಲೇ ಆಸನದಲ್ಲೇ ಕೂತ್ಕೊಳ್ಳೋದಕ್ಕೆ ಪ್ರಾರಂಭ ಆಗ್ತಾರೆ ಜನ. ಕಾರಣ ಸ್ವಲ್ಪ ಸಮಯ ಆಗ್ತಾ ಇದ್ದಂತೆ ಅವಕಾಶ ಸಿಗುತ್ತೋ ಇಲ್ವೋ, ಮತ್ತೆ ಸಾಕಷ್ಟು ಜನ ನೆರೆದು ಬಿಡ್ತಾರೆ, ಅವಕಾಶ ಸಿಗದೆ ಹೋದ್ರೆ ಹೇಗೆ ಇಂಥ ಆತಂಕಗಳು ಇರುತ್ತೆ. ಹಾಗಾಗಿ ಬೆಳಗ್ಗೆಯಿಂದಲೇ ಜನ ಈ ಆಸನದಲ್ಲಿ ಕೂತ್ಕೊಳ್ಳೋದು, ಕೆಲ ಕಡೆ ತಾವೇ ಜಾಗಗಳನ್ನು ಗುರುತು ಮಾಡಿ ನಿಂತ್ಕೊಂಡು ಜಂಬೂ ಸವಾರಿ ಕಣ್ತುಂಬಿಕೊಳ್ಳಬೇಕು ಅಂತ ಆಲ್ರೆಡಿ ಜನ ಕಾತ್ರದಿಂದ ಕಾಯ್ತಿದ್ದಾರೆ. ಒಟ್ನಲ್ಲಿ ಇಡೀ ಮೈಸೂರು ಎತ್ತ ಕಣ್ಣಾಯಿಸಿದ್ರು ಕೂಡ ದೀಪಾಲಂಕಾರಗಳು ನೋಡೋದಕ್ಕೆ ಸಿಗ್ತಾ ಇತ್ತು. ಜೊತೆಗೆ ಕಲಾ ತಂಡಗಳ ಕಲೆಯ ಪ್ರದರ್ಶನಗಳು ಕೂಡ ಆಗ್ತಾ ಇತ್ತು. ಇವತ್ತು ಕೂಡ ಅಂಥ ದೃಶ್ಯಗಳು ನೋಡೋದಕ್ಕೆ ಸಿಗುತ್ತೆ ಮೈಸೂರಿನಲ್ಲಿ.